ಏಕೀಕರಣದ ಕನಸನ್ನು ರಾಜಕೀಯ ಕಹಳೆಯಾಗಿ ಪರಿವರ್ತಿಸಿದ ಬಲಿಷ್ಠ ವೇದಿಕೆ ಯಾವುದೆಂದು ಗೊತ್ತಿದೆಯೇ? ಆರ್.ವಿ ಕಾಲೇಜಿನ ಕನ್ನಡ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆಸುತ್ತಿರುವ ಏಕೀಕರಣದ ಕಥೆಗಳು ಸರಣಿಯ ದಿನ 5. 1905ರ ಬೆಳಗಾವಿ ಸಮ್ಮೇಳನ ಹಾಗೂ 1917ರಲ್ಲಿ ಆಲೂರು ವೆಂಕಟರಾವ್ ಅವರ ಏಕೀಕರಣದ ಘೋಷಣೆ ಇವು ಕನ್ನಡ ಚಳುವಳಿಗೆ ಹೊಸ ದಾರಿ ತೋರಿಸಿದ ಮುಖ್ಯ ಘಟ್ಟಗಳು. ಆದರೆ ಕನ್ನಡಿಗರ ಪರವಾಗಿ ಆಡಳಿತದ ಕುರಿತು ಮಾತನಾಡುವ ಶಾಶ್ವತ ಹಾಗೂ ಒಂದು ಬಲಿಷ್ಠವಾದ ವೇದಿಕೆಯ ಅವಶ್ಯಕತೆ ಇತ್ತು. 1915ರಲ್ಲಿ ಶಿಕ್ಷಣ ತಜ್ಞ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರಾದ ಎಚ್.ವಿ. ನಂಜುಂಡಯ್ಯ ಅವರ ನೇತೃತ್ವದಲ್ಲಿ ಮೈಸೂರು ದಿವಾನ್ ಸರ್ ಎಂ. ವಿಶ್ವೇಶ್ವರಯ್ಯನವರು ಬೆಂಗಳೂರಿನಲ್ಲಿ ಅಡಿಗಲ್ಲು ಇಟ್ಟು ಸ್ಥಾಪಿಸಿದ್ದೇ ಇಂದಿನ ಕನ್ನಡ ಸಾಹಿತ್ಯ ಪರಿಷತ್ತು. ಪರಿಷತ್ತಿನ ಮುಖ್ಯ ಗುರಿ ಕನ್ನಡ ಪ್ರದೇಶಗಳಲ್ಲಿ ಕನ್ನಡದಲ್ಲೇ ಆಡಳಿತ, ಯುವಕರನ್ನು ಕನ್ನಡದಲ್ಲಿ ಹೊಸ ಕಾವ್ಯ, ನಾಟಕ, ಕಾದಂಬರಿಗಳನ್ನು ರಚಿಸಲು ಪ್ರೋತ್ಸಾಹಿಸುವುದಾಗಿತ್ತು. 1920ರ ದಶಕದಿಂದ ಇಲ್ಲಿಯವರೆಗೂ ಬರಹಗಾರರು, ಚಿಂತಕರು, ನಾಯಕರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಪ್ರತಿ ವರ್ಷ ವಿಭಿನ್ನ ನಗರಗಳಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಏರ್ಪಡಿಸುತ್ತಿರುವುದು ಇದೇ ಕನ್ನಡ ಸಾಹಿತ್ಯ ಪರಿಷತ್ತು. ಡಿ.ವಿ. ಗುಂಡಪ್ಪ, ಕುವೆಂಪು ಮುಂತಾದ ಹಲವು ಚಿಂತಕರು ಈ ವೇದಿಕೆಯಲ್ಲಿ ಏಕೀಕರಣದ ಕಹಳೆ ಊದಿದರು. ಹೀಗೆ ಸಾಹಿತ್ಯ ಪರಿಷತ್ತು ಏಕೀಕರಣದ ಧ್ವನಿಗೆ ಬಲಿಷ್ಠ ಬೆನ್ನೆಲುಬಾಯಿತು. ಈ ಕನ್ನಡ ಏಕೀಕರಣದ ಕೂಗು ಗಾಂಧಿ, ನೆಹರು ಮುಂತಾದ ನಾಯಕರಿಗೆ ಮುಟ್ಟಿದ್ದು ಯಾವ ಸ್ಥಳದಲ್ಲಿ? ಕಮೆಂಟ್ನಲ್ಲಿ ಉತ್ತರಿಸಿ. ಧನ್ಯವಾದಗಳು.